ಹಸಿರು ಕ್ರಾಂತಿಯ ಅರಿಕಾರ ಮಹಾನ್ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ 119ನೇ ಜನ್ಮ ದಿನಾಚರಣೆಯನ್ನ ಚಿಕ್ಕನಾಯಕನಹಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಮುದಾಯದ ಮುಖಂಡರು ಭಾಗವಹಿಸಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ದರು. ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಮಮತಾ ಎಂ, ಮಹನೀಯರನ್ನ ಒಂದು ಜಾತಿಗೆ ಸೀಮಿತಗೊಳಿಸದೆ ವಿಶಾಲ ದೃಷ್ಟಿಯಿಂದ ನೋಡಬೇಕು ಎಂದು ತಿಳಿಸಿದರು. ಸಂಕುಚಿತ ಮನೋಭಾವವನ್ನು ಬಿಟ್ಟು ಸಮಾನತೆಯ ಬದುಕನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಹಿಂದುಳಿದ ವರ್ಗಗಳ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರುಗಳಿಗೂ ಕೂಡ ಜೊತೆಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಿರ್ದಿಷ್ಟ ಪ್ರತಿಯೊಬ್ಬರು ಕೂಡ 190ನೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಶುಭಾಶಯಗಳನ್ನು ಕೊಡ್ತಾ ಸಾಕಷ್ಟು ಮಹಾಚೇತನ ಬಗ್ಗೆ ಸಾಕಷ್ಟು ಎಲ್ಲರೂ ಕೂಡ ತಿಳಿಸಿ ಹೇಳಿದ್ದಾರೆ. ಸೊ ನನಗೇನು ತಿಳ್ಕೊಂಡಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅದು ಕೂಡ ಅಧ್ಯಕ್ಷ ಸ್ಥಾನ ಅಂತ ನಾನು ಎಲ್ಲರೂ ಮಾತಾಡಲಿಕ್ಕೆ ಇಚ್ಛೆಪಡ್ತೀನಿ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕೂಡ ಇಬ್ಬರಿಗೂ ಕೂಡ ಒಂದೇ ಆಶಯ ಇತ್ತು. ಆ ಆಶಯ ಏನು ಅಂತ ಹೇಳಿದರೆ ಶಿಕ್ಷಣ. ಮೊದಲು ನಾವು ಏನೇ ತೊಗೋಬೇಕು ಅಂತ ಹೇಳಿದ್ರು, ಮತ್ತು ನಮ್ಗೆ ಏನೇ ಹಕ್ಕು ಬೇಕು ಅಂತ ಹೇಳಿದ್ರು ಕೂಡ, ಅಥವಾ ನಾವು ಪ್ರಶ್ನೆ ಮಾಡೋ ಹಕ್ಕನ್ನು ನಾವು ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಮೊದಲು ನಮಗೆ ಶಿಕ್ಷಣ ಬೇಕು ಅಂತ ಹೇಳಿದ್ರು. ಶಿಕ್ಷಣ ಸಿಕ್ಕಿದಾಗ ನಾವು ಯಾವುದನ್ನ ಬೇಕಾದರೂ ಎಲ್ಲಿ ಏನು ನಡೀತಾ ಇದೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಮಗೆ ಶಕ್ತಿ ಶಿಕ್ಷಣದಿಂದ ಸಿಗುತ್ತೆ ಅಂತ ನಮಗೆ ಎಲ್ಲರಿಗೂ ಗೊತ್ತಿದೆ. ನಾವೆಲ್ಲರೂ ಕೂಡ ಬಂದಿದ್ದೀವಿ ಅಂತ ಹೇಳಿದ್ರೆ ಒಂದೆಲ್ಲ ಒಂದು ರೀತಿಗೆ ನಾವು ಶಿಕ್ಷಣದಲ್ಲಿ ಮುಂದುವರೆದಿರೋದಕ್ಕೆ ಒಂದಷ್ಟು ತಂತ್ರಜ್ಞಾನನ ನಾವು ಹೊಂದಿರೋ ಕಾರಣಕ್ಕೆ ನಾವುಗಳೆಲ್ಲ ಕೂಡ ಜವಾಬ್ದಾರಿ ಹುದ್ದೆಯಲ್ಲಿ ಕೂತ್ಕೊಂಡಿದ್ದೀವಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಮೊದಲು ಅಧಿಕಾರಿಗಳು ಮಾತ್ರ ಅಲ್ಲ, ಪ್ರತಿಯೊಬ್ಬ ನಾಗರಿಕರಿಗೂ ನಾನು ಹೇಳೋದೇನು ಅಂತ ಹೇಳಿದ್ರೆ, ಮಹಾಚೇತನಗಳು ಅಂತ ನಾವು ಏನೆಲ್ಲ ಹೇಳ್ತೀವಿ, ಬಸವಣ್ಣರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಬಾಬು ಜಗಜೀವನ್ ಆಗಿರ್ಬೋದು, ಡಾಕ್ಟರ್ B.R. ಅಂಬೇಡ್ಕರ್ ಆಗಿರ್ಬೋದು, ಪ್ರತಿಯೊಬ್ಬರು ನಮಗೆ ಏನೇನಿತ್ತು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ವಿಶಾಲವಾಗಿ ಯೋಚನೆ ಮಾಡಬೇಕು. ಅವರೆಲ್ಲರೂ ಕೂಡ ವಿಶಾಲವಾಗಿ ಯೋಚನೆ ಮಾಡೋದಕ್ಕೆ ದೊಡ್ಡ ವ್ಯಕ್ತಿಗಳಾಗಿ ನಿಂತ್ಕೊಂಡಿದ್ರು. ನಾವೆಲ್ಲ ಇನ್ನೂ ಕೂಡ ಸಂಕುಚಿತ ಭಾವನೆಯಿಂದ ಕೂಡಿದ್ದೀವಿ. ಆ ಮಹಾನ್ ಚೇತನಗಳನ್ನು ಒಂದು ಸಮುದಾಯಕ್ಕೆ, ಒಂದು ವರ್ಗಕ್ಕೆ ಸೀಮಿತ ಮಾಡ್ತಾ ಇದ್ದೀವಿ. ಆದರೆ ನಾವು ಯೋಚನೆ ಮಾಡಬೇಕಾಗಿದೆ, ಅವ್ರ ಬಗ್ಗೆ ನಾವು ತಿಳಿತಾ ಹೋದ ಹಾಗೆ ನಮ್ಗೆ ಏನು ತಿಳ್ಕೊತಾ ಇದ್ದೀವಿ ನಾವು ಅಂತ ಹೇಳಿದರೆ, ಅವ್ರು ಯಾವತ್ತೂ ಕೂಡ ಒಂದು ಸಮುದಾಯಕ್ಕೆ ಅಥವಾ ಅವರ ಆಲೋಚನೆಗಳಾಗಿರ್ಬೋದು, ಅವ್ರ ವಿಚಾರಧಾರೆಗಳಾಗಿರ್ಬೋದು ಯಾವತ್ತೂ ಕೂಡ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಇದನ್ನು ಯಾರೇ ಬೇಕಾದ್ರೂ ಚರ್ಚೆ ಮಾಡಿದ್ರು ಕೂಡ ನೀವು ಧೈರ್ಯವಾಗಿ ಹೇಳ್ಬೋದು, ಅವರು ಎಲ್ಲಿ ಕೂಡ ಒಂದು ಸಮುದಾಯಕ್ಕೆ ಸೀಮಿತವಾಗಿದೆ. ನನ್ನ ಆಲೋಚನೆಗಳಾಗಿರ್ಬೋದು, ನನ್ನ ವಿಚಾರಧಾರೆಗಳಾಗಿರ್ಬೋದು, ಅಥವಾ ಅವ್ರು ಹೇಳಿರುವಂಥ ಎಲ್ಲ ಅಂಶಗಳನ್ನು ನೀವು ಪರಿಶೀಲನೆ ಮಾಡ್ತಾ ಹೋದರೆ, ಕೂಲಂಕುಷವಾಗಿ ನೀವು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದರೆ ಕೂಡ ಯಾವ ಮಹಾಚೇತನರು ಕೂಡ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಯಾವುದೇ ಯೋಜನೆಗಳನ್ನು ಹಾಕೋದಿಲ್ಲ. ಸೊ ನೀವು ಕೂಡ ನಿಮ್ಗೆ ಅನಿಸಿದೆ, ಅದನ್ನು ನೀವು ಓದ್ತಾ ಹೋದಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾವು ಯಾಕೆ ಒಂದು ಸಮುದಾಯಕ್ಕೆ, ಒಂದು ವರ್ಗಕ್ಕೆ ಸೀಮಿತ ಮಾಡಬೇಕು ಅವರ ಆಲೋಚನೆಗಳನ್ನು? ನಾವುಗಳು ಸಂಕುಚಿತ ಆಗ್ತಾ ಇದ್ವಿ. ಅವರು ವಿಶಾಲವಾಗಿ ಯೋಚನೆ ಮಾಡೋದು, ವಿಶಾಲವಾಗಿ ಆಲೋಚನೆಗಳನ್ನು ಎಲ್ಲರಿಗೂ ಕೂಡ ಹೇಳಿಕೊಟ್ರು. ಆದರೆ ನಾವು ಅವ್ರ ಬಗ್ಗೆ ಮಾತಾಡ್ತಾ ಅವ್ರ ಬಗ್ಗೆ ಅಧ್ಯಯನ ಮಾಡ್ತಾ ಅವ್ರ ಬಗ್ಗೆ ತಿಳ್ಕೊತಾ ನಾವು ಸಂಕುಚಿತ ವ್ಯಕ್ತಿಗಳು ಆಗ್ತಾ ಇದ್ದೀವಿ. ನಾವು ಈ ಥರ ಸಂಕುಚಿತ ವ್ಯಕ್ತಿಗಳು ಆಗ್ತಾ ಇರೋದ್ರಿಂದ ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಇರೋದು. ನಾವು ದೊಡ್ಡವರು ಅಥವಾ ನಾವು ಮೇಲು ನಾವು ಕೀಳು ಅನ್ನೋದು ಬರ್ತಾ ಇರೋದು. ನಾವು ಕೂಡ ವಿಶಾಲವಾಗಿ ಯೋಚನೆ ಮಾಡಬೇಕಾಗುತ್ತೆ. ಯಾವುದು ಕೂಡ ದೊಡ್ಡದಲ್ಲ, ಯಾರು ಕೂಡ ದೊಡ್ಡರಲ್ಲ. ಶಿಕ್ಷಣದ ಮುಂದೆ ಸಮಾನರು ಎಲ್ಲರೂ ಅನ್ನೋದನ್ನ ನಾವು ತೋರಿಸ್ಬೇಕಾಗುತ್ತೆ. ಸಮಾನರು ಅಂತ ತೋರಿಸ್ಬೇಕು ಅಂತಂದ್ರೆ ನಾವು ಕೂಡ ವಿಚಾರಧಾರೆಗಳನ್ನ ಅಧ್ಯಯನ ಮಾಡಬೇಕು. ಜ್ಞಾನ ಯಾರ್ದು ಅಲ್ಲ, ಯಾರ್ದು ಕೂಡ ಸೊತ್ತಲ್ಲ ಅದು, ಅಥವಾ ಯಾರೋ ಒಂದು ಸಮುದಾಯಕ್ಕೆ ಅಥವಾ ಯಾರೋ ಒಂದು ವರ್ಗಕ್ಕೆ ಸೀಮಿತ ಆಗಿದ್ದಲ್ಲ. ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಪ್ರತಿಯೊಬ್ಬರಿಗೂ ಕೂಡ ಜ್ಞಾನ ಇದೆ. ಆದರೆ ನಾವು ಮನಸ್ಸು ಮಾಡಬೇಕು ಅಷ್ಟೇ. ಓದಬೇಕು, ಮುಂದೆ ಬರಬೇಕು, ಅಥವಾ ಯಾವುದೋ ಒಂದು ಹುದ್ದೆನ ಅಲಂಕರಿಸಬೇಕು, ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಇಚ್ಛಾಶಕ್ತಿ ಬರಬೇಕು. ನಮ್ಮಲ್ಲಿ ದೃಢ ವಿಶ್ವಾಸ ಇದ್ದರೆ ಖಂಡಿತ ನಾವೆಲ್ಲರೂ ಕೂಡ ಮುಂದುವರಿತೀವಿ. ಸೊ ಆ ಥರ ಮುಂದುವರೆದಾಗ ಮಾಡಿದ್ರೆ ಮಾತ್ರ ನಾವು ಈ ಮಹಾಚೇತನಗಳು ಏನು ಹೇಳಿದ್ದಾರೆ, ಸಾಮಾಜಿಕ ನ್ಯಾಯ ಅಂತ ಹೇಳಿದ್ದಾರೆ, ಪ್ರತಿಯೊಂದು ಸಮುದಾಯದಲ್ಲಿ ಸಬಲೀಕರಣ ಆಗಬೇಕು ಅಂತ ಹೇಳಿದ್ದಾರೆ, ಅದೆಲ್ಲ ನಾವೆಲ್ಲ ಸೇರಿ ಒಟ್ಟಾಗಿ ಸೇರಿ ಅದನ್ನು ಸಾಧನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ. ಗ್ಯಾರಂಟಿ ಸಮಿತಿ ಅಧ್ಯಕ್ಷ CD ಚಂದ್ರಶೇಖರ್, ಬಾಬೂಜಿ ಸಮಾನತೆಗಾಗಿ ಹೋರಾಡಿದ ಮಹಾನ್ ನಾಯಕ ಎಂದು ಸ್ಮರಿಸಿದರು. ಸಮಾನತೆಯ ದಿನ, ಈ ಒಂದು ಬಾಬು ಜಗಜೀವನ್ ರಾಮ್ ಅವರ ಹೆಸರು ಅಜರಾಮರವಾಗಿರಬೇಕು ಅನ್ನೋ ಕಾರಣಕ್ಕೆ ಸಮಾನತೆಗಾಗಿ ಹೋರಾಡಿದಂಥ ಇವರ ದಿನವನ್ನು ಸಮಾನತೆಯ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಈ ದೇಶಕ್ಕೆ ಏನು ಸ್ವತಂತ್ರವನ್ನು ತಂದುಕೊಡ್ಲಿಕ್ಕೆ ಹೋರಾಟ ಮಾಡಿದಂಥವರಲ್ಲಿ ಬಾಬು ಜಗಜೀವನ್ ರಾಮ್ ಕೂಡ 1908ರಲ್ಲಿ ಜನನವಾಗಿ ನಂತರ 1931ರಲ್ಲಿ ಶಾಸಕರಾಗಿ, ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿ, ಮತ್ತೆ ಏನು ಸಂವಿಧಾನ ಸಮಿತಿಯ ಸದಸ್ಯರಾಗಿ ಕೆಲಸವನ್ನು ಮಾಡಿದಂಥವರು.
ಇವರು ಸ್ವತಂತ್ರ ನಂತರ ಪ್ರಥಮವಾಗಿ ಏನು ನೆಹರೂರವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅದಾದ ನಂತರ ಸುಮಾರು 31 ವರ್ಷಗಳ ಕಾಲ ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ಮತ್ತು 4ಕ್ಕಿಂತ ಹೆಚ್ಚು ಕೇಂದ್ರ ಮಂತ್ರಿಗಳಾಗಿ ಕೆಲಸವನ್ನ ಮಾಡಿದಂಥವ್ರು. ಅವ್ರನ್ನ ನಾವು ಪ್ರಥಮವಾಗಿ ನೆನೆಸ್ಕೊಳ್ತಕ್ಕಂಥದ್ದು ಕಾರ್ಮಿಕ ಸಚಿವರಾಗಿ ಒಂದ್ ಕಡೆ ಕಾರ್ಮಿಕ, ಮತ್ತೊಂದು ಕಡೆ ರೈತ, ಇಬ್ಬರು ಕೂಡ ಒಟ್ಟಾಗಿ ಹೋದ್ರೆ ಮಾತ್ರ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ ಅನ್ನೋದನ್ನ ಮನಗಂಡಂಥವ್ರು. ಆ ನಿಟ್ಟಿನಲ್ಲಿ ನೆಹರೂರವರ ಸಚಿವ ಸಂಪುಟದಲ್ಲಿ ಉತ್ತಮ ಖಾತೆಯನ್ನು ಹೊಂದಿ ಅನೇಕ ಕಾರ್ಮಿಕ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಕಾರ್ಮಿಕ ಕಾಯ್ದೆಗಳನ್ನ ಜಾರಿಗೆ ತಂದು ಕಾರ್ಮಿಕರು ಎಷ್ಟು ಗಂಟೆ ಕೆಲಸ ಮಾಡಬೇಕು, ಅವ್ರಿಗೆ ಬರ್ತಕ್ಕಂಥ ಬೆನಿಫಿಟ್ಗಳು ಯಾವುದು, ಮತ್ತೆ ಅವರಿಗೆ ಯಾವ್ಯಾವ ರೀತಿಯ ಸವಲತ್ತುಗಳನ್ನು ಕೇಂದ್ರದಿಂದ ಸರ್ಕಾರಗಳಿಂದ ನೀಡಬೇಕು ಅನ್ನೋದನ್ನ ಒಂದು ಸಾಕಷ್ಟು ಕಾಯ್ದೆಗಳನ್ನ ಜಾರಿಗೆ ತಂದಂಥವರು ಬಾಬು ಜಗಜೀವನ್. ನಂತರ ರೈಲ್ವೆ ಸಚಿವರಾಗಿ ರೈಲ್ವೆ ಇಲಾಖೆಯಲ್ಲೂ ಕೂಡ ಉತ್ತಮವಾದಂತಹ ಕೆಲಸವನ್ನ ಮಾಡ್ತಕ್ಕಂಥವ್ರು. ಇವತ್ತು ಇಂದಿರಾ ಗಾಂಧಿ ಅವರು ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಇಂಡೋಪಾಕ್ ಯುದ್ಧ ಆದಂತಹ ಸಂದರ್ಭ 70-71 ಇಸ್ವಿನಲ್ಲಿ ರಕ್ಷಣಾ ಸಚಿವರಾಗಿ ಉತ್ತಮ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಬಾಬು ಜಗಜೀವನ್. ಆ ಸಂದರ್ಭದಲ್ಲಿ ಯುದ್ಧ ಆದಂತಹ ಸಂದರ್ಭದಲ್ಲಿ ವಿಶ್ವದಲ್ಲೇ ಆಹಾರಕ್ಕೆ ಕೊರತೆ ಉಂಟಾಗಿದೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ದೇಶದಲ್ಲಿ ಕೃಷಿ ಮಂತ್ರಿಯಾಗಿ ಉತ್ತಮವಾದಂತಹ ಆಹಾರವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ರೈತರ ಕೆಲಸ. ರೈತರಿಗೆ ವಿಶೇಷವಾದಂತಹ ಬೀಜ ಗೊಬ್ಬರವನ್ನ ಕೊಡಬೇಕು ಮತ್ತು ವಿಶೇಷವಾದ ಏನು ವ್ಯವಸಾಯ ಪದ್ಧತಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಆ ಜಾರಿಗೆ ತಂದಂತ ಸಂದರ್ಭದಲ್ಲಿ ಒಂದು ಕೃಷಿ ಉತ್ಪನ್ನಗಳನ್ನು ಹೆಚ್ಚು ಮಾಡತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥವ್ರು ಬಾಬು ಜಗಜೀವನ್. ಅದರಿಂದ ನಾವು ಯಾವಾಗಲೂ ಕೂಡ ಬಾಬು ಜಗಜೀವನ್ ಮತ್ತೆ ಮತ್ತೊಂದು ಕಡೆ ಅಂಬೇಡ್ಕರ್ ಅವರು ಮತ್ತೆ ಬಾಬು ಜಗಜೀವನ್ ಶೋಷಿತರಿಗೆ ಈ ದೇಶಕ್ಕೆ 2 ಕಣ್ಣುಗಳಿದ್ದಾರೆ ಅನ್ನೋದಕ್ಕೆ. ಅವರು ಸಂವಿಧಾನವನ್ನ ಜಾರಿಗೆ ತರ್ತಾರೆ, ಸಂವಿಧಾನವನ್ನ ಬರೀತಾರೆ. ಆ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡಲಿಕ್ಕೆ ಸಂವಿಧಾನಬದ್ಧವಾಗಿ ಶೋಷಿತರಿಗೆ ಮತ್ತು ಈ ದೇಶದ ಜನರಿಗೆ ಅವಕಾಶಗಳು ಸಿಗಬೇಕು, ಅವಕಾಶಗಳು ವಂಚಿತರಾಗಬಾರದು. ಆ ಸಂವಿಧಾನವನ್ನು ಯಾವ ರೀತಿ ಬಳಸ್ಕೋಬೇಕು, ಯಾವ ರೀತಿ ಎಫೆಕ್ಟಿಗೆ ತರಬೇಕು ಅಂತ ಅಂಬೇಡ್ಕರ್ ಅವರು ಏನು ಈ ದೇಶದ ಒಬ್ಬ ಕಾನೂನು ಮಂತ್ರಿಯಾಗಿ ಅಷ್ಟೇ, ನಂತರ ಅವರು ರಾಜಕೀಯದಿಂದ ದೂರ ಇರ್ತಾರೆ. ಆದರೆ ಬಾಬು ಜಗಜೀವನ್ ಅವರು 38 ವರ್ಷಗಳ ರಾಜಕೀಯ ಅಧಿಕಾರವನ್ನ ಕೊಡ್ತಾರೆ. ರಾಜಕೀಯ ಅಧಿಕಾರದ ಜೊತೆಗೆ ಈ ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥ ಏನು ಅಂಬೇಡ್ಕರ್ ಅವರು ಕಂಡಂತ ಕನಸನ್ನು ನೆನಸು ಮಾಡ್ತಕ್ಕಂಥವ್ರು ಬಾಬು ಜಗಜೀವನ್. ಆ ಕಾರಣಕ್ಕೆ ನಾವು ಅವರಿಬ್ಬರನ್ನು ಕೂಡ ಈ ಶೋಷಿತರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ ಈ ರಾಷ್ಟ್ರದ 2 ಕಣ್ಣುಗಳು ಅಂತ ನಾವು ಕರೀತೀವಿ. ಕೆಡಿಪಿ ಸದಸ್ಯ ಶಂಕರ್ ಬರಕನಾಲ್, ಬಾಬೂಜಿಯವರು ದೇಶದ ಆಹಾರ ಭದ್ರತೆ ಮತ್ತು ರಾಷ್ಟ್ರ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಎಂದು ತಿಳಿಸಿದರು. ಅವರು ಅವತ್ತೇ ಕೂಡ ಧ್ವನಿಯಾಗಿ ನಿಂತ್ಕೊಂಡು ಆ ಒಂದು ಶಾಲೆಯನ್ನು ಬಿಟ್ಟು ಆಚೆ ಬಂದು ಕಲ್ಕತ್ತಾ ಇದರಲ್ಲಿ ಓದಿ ಅವರು ಪದವಿಯನ್ನು ಪಡಿತಾರೆ. ಅದಾದ ನಂತರ ಹಲವಾರು ಈ ದೇಶಕ್ಕೆ ಏನು ಅವತ್ತಿನ ಸ್ವತಂತ್ರ ಸಂಗ್ರಾಮ ಚಳುವಳಿಗೂ ಕೂಡ ಆದಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅತ್ಯಂತ ಸ್ನೇಹ ಮತ್ತೆ ಅವರ ಜೊತೆ ಒಡನಾಡಿಯಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೂಡ ನಿಟ್ಟಿನಲ್ಲಿ ಅತ್ಯಂತ ಹೆಚ್ಚು ಕೆಲಸವನ್ನು ಮಾಡಿದಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಅವತ್ತು ಸೆರೆಮನೆಗಳಿಗೆ ಹೋಗಿ ಇವತ್ತು ದೇಶದ ಸ್ವಾತಂತ್ರ್ಯ ತಂದುಕೊಳ್ಳುವಂಥ ಸಂದರ್ಭದಲ್ಲಿ ಯುವಕರು ದಿಕ್ಕನ್ನು ತಪ್ತಾ ಇದ್ರು. ಯುವಕರಿಗೆ ದೇಶದ ಒಂದು ದೇಶಭಕ್ತಿ ಅಂದ್ರೆ ಏನು, ದೇಶ ಪ್ರೇಮ ಅಂದ್ರೆ ಏನು ಅಂತ ಹೇಳ್ಕೊಟ್ಟಂಥದ್ದು ಮಹಾನ್ ಚೇತನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂತ ಹೇಳಕ್ ಬಯಸ್ತೀನಿ. ಅಂತ ವಿಶೇಷ ಕೊಡುಗೆಗಳನ್ನು ಕೊಟ್ಟಂಥವ್ರು ಮುಖ್ಯವಾಗಿ ಇವತ್ತು ಸರ್ಕಾರಿ ನೌಕರಿಗಳು ಇದ್ದೀರಾ, ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು. ಅವತ್ತು ಬಾಬು ಜಗಜೀವನ್ ರಾಮ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಕೂಡ ಈ ಉಪಸಮಿತಿಯ ಸದಸ್ಯರು ಕೂಡ ಆಗಿ ಕೆಲಸ ನಿರ್ವಹಣೆ ಮಾಡ್ತಾರೆ. ನೀವು ಅನುಚ್ಛೇದ 331 ಮತ್ತೆ 325 ಒಂದು ಅನುಚ್ಛೇದವನ್ನು ಓದಿದ್ರೆ ಪರಿಷ್ಠ ಜಾತಿ ಮತ್ತೆ ಹಲವಾರು ಹಿಂದುಳಿದ ವರ್ಗದ ಇಲಾಖೆಗಳು ಇವತ್ತು ಅಧಿಕಾರಿಗಳಿದ್ದೀರಾ, ಅವ್ರು ಕೊಟ್ಟಂತ ಸೇವೆ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅವರು ಅವತ್ತೇ ಡಿಸೈಡ್ ಮಾಡ್ತಾರೆ ಈ ಒಂದು ಸಮುದಾಯಗಳನ್ನ ಬಿತ್ತಪ್ತಾ ಇತ್ತು, ಯಾವುದೊಂದು ಭಾರತೀಯ ವ್ಯವಸ್ಥೆಯಲ್ಲಿ ನಮ್ಮನ್ನ ಯಾಮಾರಿಸ್ತಾ ಇದ್ರು. ಮತ್ತು ಇವತ್ತಿನ ಬೌದ್ಧಿಕತೆಯ ತತ್ವ ಏನಿದೆ, ನಾವು ಯಾವುದನ್ನು ಒಪ್ಕೋಬೇಕನ್ನೋದನ್ನ ಇವತ್ತು ನಿಟ್ಟಿರಲಿಲ್ಲ ಅಂತ ಒಂದು ಗುರಿನ ಮತ್ತೆ ತಲುಪಿಸುವಂತ ಕೆಲಸ ಮಾಡಿತ್ತು ಡಾಕ್ಟರ್ ಬಾಬು ಜಗಜೀವನ್ ಅವರು. ದಲಿತ ಹಿರಿಯ ಮುಖಂಡ ಬೇವಿನಹಳ್ಳಿ ಚನ್ನಬಸವಯ್ಯ, ಅಂಬೇಡ್ಕರ್ ಮತ್ತು ಬಾಬೂಜಿ ದೇಶದ ಬಹುತ್ವತೆಯನ್ನ ಕಾಪಾಡಿದ ಮಹಾನ್ ನಾಯಕರು ಎಂದು ವಿವರಿಸಿದರು. ರಾಮನಹಳ್ಳಿಯಿಂದ ಸುಮಾರು 30-40 ಜನ ಮಹಿಳೆಯರು ಬಂದಿದ್ದಾರೆ. ಆ ಮಾತೆಯರಿಗೂ ನಾನು ನಮಸ್ಕಾರವನ್ನು ಮಾಡ್ತಾ, ಏನಿವತ್ತು ಜಗಜೀವನ್ ರಾಮ್ನವರ ನಾವು ಯಾಕೆ ನೆನೆಸ್ಕೋಬೇಕು, ಈ ಸಮಾಜದ ಬದುಕಿನಲ್ಲಿ ಅವ್ರನ್ನ ಯಾವ ರೀತಿ ನಾವು ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ರವರು ಈ ದೇಶದ ಬಹುತ್ವತೆಯನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಯಶಸ್ವಿಯಾಗಿ ಕೆಲಸ ಮಾಡಿ ಇವತ್ತೇನು
ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ, ಒಟ್ಟಾಗಿದ್ದೀವಿ ಅನ್ನೋ ಒಂದು ಶಕ್ತಿಯನ್ನ ಕೊಟ್ಟಂತ ಮಹಾನ್ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಮತ್ತು ಜಗಜೀವನ್. ತಳ ಸಮುದಾಯ ಏನಿದೆ, ಈ ತಳ ಸಮುದಾಯದ ಬದುಕನ್ನ, ತಳ ಸಮುದಾಯದ ಬದುಕಿನಲ್ಲಿ ಬೆಳಕನ್ನ ಏನಾದ್ರೂ ಮಾಡಿ ಕೊಡಬೇಕು. ಈ ದೇಶದ ಉನ್ನತಿಯನ್ನ, ಈ ದೇಶದ ಬಹುತ್ವತೆಯನ್ನ, ಈ ದೇಶದ ಭಾವೈಕ್ಯತೆ ಭಾವನೆಯನ್ನ ನಾವು ಎಲ್ಲರಲ್ಲೂ ಕೊಡಬೇಕು, ಎಲ್ಲರಲ್ಲೂ ಬೆಳಕು ಕಾಣಬೇಕು, ಎಲ್ಲರಲ್ಲೂ ಅಭಿವೃದ್ಧಿ ಕಾಣಬೇಕು, ಆರ್ಥಿಕ ಸಮಾನತೆ ಕಾಣಬೇಕು, ಮಾನವೀಯ ಮೌಲ್ಯವನ್ನು ಕಾಣಬೇಕು. ಮಾನವೀಯ ಮೌಲ್ಯದ ಜೊತೆಗೆ ಪ್ರತಿಯೊಬ್ಬರು ಕೂಡ ಶಿಕ್ಷಣದ ವ್ಯವಸ್ಥೆಯಲ್ಲಿ ಶಿಕ್ಷಣದ ಪ್ರತಿಯೊಂದು ಆವರಿಸುವಂತ ಒಂದು ಶಕ್ತಿಯನ್ನ ನಾವೆಲ್ಲರೂ ಪಡಿಬೇಕು ಅಂತಕ್ಕಂಥ ಮನೋಸ್ಥಿತಿಯಲ್ಲಿ ಇವತ್ತು ಈ ಸಮಾಜಕ್ಕೆ ದುಡ್ಡಂತ ಮಹಾನ್ ವ್ಯಕ್ತಿಯನ್ನ ನಾವು ಜ್ಞಾಪಿಸ್ಕೊಳ್ಳೋದು. ಇನ್ನು ಮಾದಿಗ ದಂಡೋರ ಅಧ್ಯಕ್ಷ ಚಂದ್ರಶೇಖರ್ ಚಿಕ್ಕರಾಂಪುರ ತಾಲೂಕಿನಲ್ಲಿ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣ ಕಾರ್ಯ ವಿಳಂಬವಾಗುತ್ತಿರುವುದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಶೀಘ್ರ ನಿರ್ಮಾಣಕ್ಕೆ ಒತ್ತಾಯಿಸಿದರು. ಸಾಕಷ್ಟು ಅವರ ರಾಜಕೀಯ ಭವಿಷ್ಯದಲ್ಲಿ ಇತಿಹಾಸದಲ್ಲೇ ಒಂದು ಕ್ರಾಂತಿ ಪುರುಷರಾಗಿದ್ದರು. ಅಂತರ ಹೆಸರಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ಏನು ಬಾಬು ಜಗಜೀವನ್ ರಾಮ್ ಭವನ ಅಂತ ಏನು ನಿರ್ಮಾಣಕ್ಕೆ ಸರ್ಕಾರ ಆದೇಶ ಕೊಟ್ಟಿತ್ತು. ಇಲ್ಲಿವರೆಗೂ 6-7 ವರ್ಷ ಆಗಿದೆ. ಅಂತ ರಾಷ್ಟ್ರಕಂಡ ನಾಯಕನ ಹೆಸರಿಗೆ ಈ ತಾಲೂಕಾಡಳಿತವಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು ಸ್ಪಂದಿಸ್ತಾರೆ ಇರೋದು ನಮಗೆ ಒಂದು ಸ್ವಲ್ಪ ನೋವಾಗ್ತಿದೆ. ದಯವಿಟ್ಟು ಅವರಿಗೆ ಏನೋ ರಾಷ್ಟ್ರಕಂಡ ನಾಯಕನಿಗೆ ಏನೋ ಒಂದು ಗೌರವ ಕೊಡ್ಬೇಕು ಅಂತಂದರೆ ಅಧಿಕಾರಿ ವರ್ಗ ಇರ್ಬೋದು, ಜನಪ್ರತಿನಿಧಿ ಇರ್ಬೋದು, ಬೇಗ ಕೂಡಲೇ ಜಾಗ ನಿವೇಶನ ಕೊಟ್ಟು ಕಟ್ಟಡ ಮಾಡಿ ಸಮುದಾಯಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತಾರೆ. ಒಟ್ಟಾರೆ ಈ ಕಾರ್ಯಕ್ರಮ ಸಮಾನತೆ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯದ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸಿತ್ತು.